ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ನಕಲಿ ಮತದಾನಕ್ಕೆ ಆಹ್ವಾನ ಆರೋಪ, ಉದ್ಯಮ ಅಭ್ಯರ್ಥಿ ಕೆ ಸುಧಾಕರನ್ ವಿರುದ್ಧ ಪ್ರಕರಣ ದಾಖಲು. ಹಂದಿಗಿರಿಸಿದ ವಿದ್ಯುತ್ ತಂತಿ ತಗಲಿ ಯುವಕ ಮೃತ್ಯು, ಬಂಧಿತ ಆರೋಪಿಗೆ ರಿಮಾಂಡ್. ನಗರಸಭೆ ಬಾಡಿಗೆ ಕಟ್ಟಡದ ತಾರಸಿ ಉದುರಿ ಆತಂಕ ಸೃಷ್ಟಿ, ತಪ್ಪಿದ ಭಾರೀ ಅನಾಹುತ. ಕಾಡಿನ ಮಧ್ಯೆಯೊಂದು ದ್ರವಿಸಿದ ಕಟ್ಟಡ, ಪ್ರಾಣಿ ಸರೀಸೃಪ ಆತಂಕದಲ್ಲಿ ನೌಕರರು. ಮಾಣಿಮೂಲೆ ತಪಾಸಣಾ ಕೇಂದ್ರದ ಗೋಳು. ಸುದ್ದಿಗಳ ವಿವರವಾಗಿ. ವಿಧಾನಸಭಾ ಚುನಾವಣೆಯಲ್ಲಿ ನಕಲಿ ಮತದಾನಕ್ಕೆ ಆಹ್ವಾನವಿತ್ತರೆಂಬ ಆರೋಪದ ಮೇರೆಗೆ ಮಾಜಿ ಸಚಿವ ಕಾಂಗ್ರೆಸ್ ನಾಯಕನೂ ಆಗಿರುವ ಕೆ ಸುಧಾಕರನ್ ವಿರುದ್ಧ ಕೇಸು ದಾಖಲಿಸಲಾಗಿದೆ. ಬೇಕಲ ಪೊಲೀಸರು ಕೇಸು ದಾಖಲಿಸಿದ್ದಾರೆ. ಹೊಸದುರ್ಗ ಪ್ರಥಮ ದರ್ಜೆ ನ್ಯಾಯಾಲಯದ ಅನುಮತಿಯ ಮೇರೆಗೆ ಬೇಕಲ ಪೊಲೀಸರು ಕೇಸು ದಾಖಲಿಸಿದ್ದಾರೆ. ಭಾರತೀಯ ಶಿಕ್ಷಾ ಕಾಯ್ದೆ ದಂಡ ಸಂಹಿತೆ ಅನ್ವಯ 171116 ಪ್ರಕಾರ ಮೊಕದ್ದಮೆ ದಾಖಲಾಗಿದೆ. ವ್ಯಕ್ತಿ ಪಲ್ಲಟಗೊಳಿಸಿ ಮತ ಚಲಾಯಿಸಲು ಪ್ರೇರಣೆ ನೀಡಿದ ಆರೋಪದ ಅನ್ವಯ ಪ್ರಕರಣ ದಾಖಲಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಐಕ್ಯರಂಗದಿಂದ ಉದುಮ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಸುಧಾಕರನ್ ಅವರು ಪ್ರಚಾರದ ವೇಳೆ ನಕಲಿ ಮತದಾನ ನಡೆಸಲು ಕಾರ್ಯಕರ್ತರಿಗೆ ಕರೆ ನೀಡಿದ್ದರೆಂದು ಪ್ರತಿಸ್ಪರ್ಧಿ ಎಡರಂಗದ ಕೆ ಕುഞ്ഞിರಾಮನ್ ಅವರ ಚುನಾವಣಾ ಏಜೆಂಟರಾಗಿರುವ KV ಕುഞ്ഞിರಾಮನ್ ಅವರು ಜಿಲ್ಲಾ ಪೊಲೀಸ್ ಅಧಿಕಾರಿಗೆ ಅಂದು ದೂರು ನೀಡಿದ್ದರು. ದೂರನ್ನು ಪರಿಶೀಲನೆ ನಡೆಸಿದ ಪೊಲೀಸರು ಕೇಸು ದಾಖಲಿಸಲು ಅನುಮತಿ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದರು. ಇದೀಗ ನ್ಯಾಯಾಲಯದಿಂದ ಅನುಮತಿ ಲಭಿಸಿದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚುನಾವಣಾ ಪ್ರಚಾರದ ವೇಳೆ ಐಕ್ಯರಂಗ ಸಭೆಯಲ್ಲಿ ಸುಧಾಕರನ್ ನಡೆಸಿದ್ದಾರೆನ್ನಲಾಗುವ ಭಾಷಣ ಸೋರಿಕೆಯಾಗಿ ಸಾಮಾಜಿಕ ತಾಣಗಳಲ್ಲಿ ಹರಿದಾಡಿತ್ತು. ಈ ಹಿನ್ನೆಲೆಯಲ್ಲಿ ಅವರ വിരുദ്ധ ദൂರು നീടലാಗಿತ್ತು. എന്നെ അതിൻ്റെ അകത്ത് ഒരു പ്രതിയാക്കി ജനങ്ങളുടെ മുമ്പിൽ എന്നെ താറടിച്ച് കാണിക്കുക, കള്ളവോട്ടിനെതിരെ ഇതുവരെ ഞാൻ നടത്തിയ ഒരു പോരാട്ടത്തിൻ്റെ ഒരു പ്രതിച്ഛായ എൻ്റെ മനസ്സിൻ്റെ എൻ്റെ രാഷ്ട്രീയ ജീവിതത്തിലും എൻ്റെ വ്യക്തിത്വത്തിലുമുണ്ട്. അതില്ലാതാക്കുക എന്ന രാഷ്ട്രീയ ലക്ഷ്യം ഒരുപക്ഷെ അവർക്കുണ്ടാവാം. പക്ഷേ അതൊന്നും ഒരു ജീവിക്കാൻ പോകുന്ന അല്ലെ സത്യാവസ്ഥയാവാൻ പോകുന്ന ഒരു കേസാവില്ല. ഈ കേസ് നിരാശപ്പെടേണ്ടി വരും CPM എന്ന കാര്യത്തിൽ എനിക്കൊരു സംശയമില്ല. ഒരു കള്ളവോട്ട് കൊണ്ട് ജയിച്ചു വന്ന ഒരാൾ കേരളത്തിൻ്റെ മുഖ്യമന്ത്രിയാവുക, അത് പരസ്യമായി ലോകം മുഴുവൻ കണ്ട ഒരു ആധികാരികമായി നേരിട്ട് കണ്ട എല്ലാ ആളുകൾക്കും അറിയാം അവിടെ കള്ളവോട്ട് നടന്നിരിക്കുന്നു. അതിനെ മനസ്സുകൊണ്ടൊന്ന് അപലപിക്കാൻ അത് കണ്ടു. അതിനെതിരെ ഞങ്ങൾ പരാതി കൊടുത്തിട്ടുണ്ടല്ലോ. ഇവിടെ UDFിൻ്റെ സ്ഥാനാർത്ഥിയും UDFിൻ്റെ ഏജന്റും നിരവധി പെറ്റീഷൻസ് ഇലക്ഷൻ കമ്മീഷനും ഇലക്ഷൻ്റെ ഒബ്സർവർക്കും ജില്ലാ കളക്ടർക്കും പരാതി കൊടുത്തല്ലോ. എന്തേ ഒരു പെറ്റി കേസ് എടുക്കാത്തത്? ഇത്രയും എവിഡൻസ് ഉണ്ടായിട്ട്, ഇത്രയും തെളിവുണ്ടായിട്ട്. ಬೇಲಿಯಿಂದ ವಿದ್ಯುತ್ ತಗಲಿ ವ್ಯಕ್ತಿ ಮೃತಪಟ್ಟ ಪ್ರಕರಣದಲ್ಲಿ ಬಂಧಿತ ಆರೋಪಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಪೆರ್ಲದ ಬಜಕ್ಕೂಡ್ಲು ನಿವಾಸಿ ವಾಮನ ನಾಯ್ಕ 51 ಬಂಧಿತ. ಈತನನ್ನು ಸೋಮವಾರ ಬಂಧಿಸಲಾಗಿದ್ದು ಮಂಗಳವಾರ ಕಾಸರಗೋಡು ಪ್ರಥಮ ದರ್ಜೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿ ಕೋರ್ಟು ಆರೋಪಿಗೆ 2 ವಾರಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ವಾಮನ ನಾಯ್ಕ ತನ್ನ ತೋಟದ ಬೇಲಿಗೆ ವಿದ್ಯುತ್ ಸಂಪರ್ಕ ನೀಡಿದ್ದ. ಕಾಡು ಪ್ರಾಣಿಗಳು ನುಗ್ಗುವುದನ್ನು ತಡೆಗಟ್ಟಲು ಬೇಲಿಗೆ ತಂತಿ ಸ್ಥಾಪಿಸಿ ವಿದ್ಯುತ್ ಸಂಪರ್ಕ ನೀಡಲಾಗಿತ್ತು. ಇದನ್ನರಿಯದೆ ಆಧಾರಿಯಾಗಿ ತೆರಳಿದ ಸ್ಥಳೀಯ ನಿವಾಸಿ ಸುಂದರ ಎಂಬುವರು ತಂತಿ ಸ್ಪರ್ಶಿಸಿ ಶಾಕ್ ತಗಲಿ ಸಾವನ್ನಪ್ಪಿದ್ದರು. ಈ ವಿಷಯ ಗಮನಕ್ಕೆ ಬಂದ ವಾಮನ ನಾಯ್ಕನು ತೋಟದ ಅಲ್ಪ ದೂರದ ಬೇರೊಬ್ಬರ ಪಾಳುಬಾವಿಗೆ ಮೃತದೇಹವನ್ನು ಎಸೆದಿದ್ದ. ಕೂಲಿ ಕಾರ್ಮಿಕನಾಗಿದ್ದ ಸುಂದರ ನಾಪತ್ತೆಯಾದ್ದರಿಂದ ಮನೆಯವರು ಹುಡುಕಾಟ ನಡೆಸಿದಾಗ ಬಾವಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಬಳಿಕ ಪರಿಯಾರ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ನಡೆಸಲಾದ ಉನ್ನತ ಮರಣೋತ್ತರ ಪರೀಕ್ಷೆಯಲ್ಲಿ ವಿದ್ಯುತ್ ಶಾಕ್ ತಗಲಿದ ಬಗ್ಗೆ ತಿಳಿದು ಬಂದಿದ್ದು, ಹೆಚ್ಚಿನ ತನಿಖೆಯಲ್ಲಿ ನೈಜಾಂಶ ಬೆಳಕಿಗೆ ಬಂದಿದೆ. ಬೇಲಿಗೆ ವಿದ್ಯುತ್ ನೀಡಿರುವುದು ಅನಧಿಕೃತವಾಗಿ ಎಂಬ ಅಂಶ ಪೊಲೀಸರಿಗೆ ತಿಳಿದು ಬಂದಿದೆ. ಇನ್ನಷ್ಟೇ ವಿದ್ಯುತ್ ಕಚೇರಿ ಅಧಿಕಾರಿಗಳಿಂದ ವರದಿ ಲಭಿಸಬೇಕೆಂದು ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಕೇರಳ ಕರ್ನಾಟಕ ಗಡಿ ಪ್ರದೇಶದ ಬಂದಡ್ಕ ಮಾಣಿಮೂಲೆಯಲ್ಲಿರುವ ವಾಣಿಜ್ಯ ತೆರಿಗೆ ಚೆಕ್ಪೋಸ್ಟಿನ ದುರಾವಸ್ಥೆಯ ಕಥೆ ಇದು. ಸದ್ರಿ ಚೆಕ್ಪೋಸ್ಟ್ನಲ್ಲಿ ಸೇವೆ ಸಲ್ಲಿಸುವುದೆಂದರೆ ನೌಕರರು ಅದೇನೋ ಪೂರ್ವಜನ್ಮದ ಪಾಪ ತೀರಿಸಿದಂತೆಯೇ ಸರಿ. ಈ ಚೆಕ್ಪೋಸ್ಟಿನ ಬವಣೆಯ ದೃಶ್ಯಗಳಿದು. ತೀರಾ ಹಳ್ಳಿ ವನಪ್ರದೇಶವಾಗಿರುವ ಮಾಣಿಮೂಲೆಯಲ್ಲಿರುವ ಓಬಿರಾಯನ ಕಾಲದ ಮಣ್ಣಿನ ಮುರುಕಲು ಬಾಡಿಗೆ ಕಟ್ಟಡದಲ್ಲಿ ಸದ್ರಿ ಚೆಕ್ಪೋಸ್ಟ್ ಕಚೇರಿ ಕಾರ್ಯಾಚರಿಸುತ್ತಿದೆ. ಕಟ್ಟಡವು ಸಂಪೂರ್ಣ ದ್ರವಿಸಿ ಯಾವುದೇ ಕ್ಷಣದಲ್ಲಿ ನೆಲಕಚ್ಚುವ ಅವಸ್ಥೆ ಇದೆ. ಅರಣ್ಯ ವಲಯಕ್ಕೆ ತಾಗಿಕೊಂಡಿರುವ ಚೆಕ್ಪೋಸ್ಟ್ನಲ್ಲಿ ನೌಕರರಿಗೆ ಯಾವ ಮೂಲಭೂತ ಸೌಕರ್ಯವೂ ಇಲ್ಲ. ಕಟ್ಟಡದೊಳಕ್ಕೆ ಉರಗಗಳು ಪ್ರವೇಶಿಸುತ್ತಿದ್ದು, ರಾತ್ರಿ ವೇಳೆ ವನ್ಯಮೃಗಗಳ ಕಾಟವು ವಿಪರೀತವಾಗಿದೆ. ರಾತ್ರಿ ಪಾಳಿಯ ಸಿಬ್ಬಂದಿಗಳ ಸ್ಥಿತಿಯಂತೂ ಅತ್ಯಂತ ಆತಂಕಕಾರಿ. ಹನಿಮಳೆಗೈದರೂ ಈ ಮುರುಕಲು ಕಟ್ಟಡ ಇಡೀ ಸೋರುತ್ತಿದ್ದು ಗೋಡೆ ಒದ್ದೆಯಾಗುತ್ತದೆ. ಪ್ರಾಥಮಿಕ ಚರ್ಯೆಗೆ ಸೌಕರ್ಯವಿಲ್ಲ. ದಿಢೀರ್ ಅನಿವಾರ್ಯ ವೇಳೆ ಊರಿಗೆ ತೆರಳಲು ಕೂಡ ಅಸಾಧ್ಯ. ಇಲ್ಲಿ ಸಾರಿಗೆ ಸೌಕರ್ಯ ತೀರಾ ಪರಿಮಿತವಾಗಿದೆ.
ಗಡಿ ಪ್ರದೇಶದ ಚೆಕ್ ಪೋಸ್ಟ್ಗಳನ್ನು ಆಧುನೀಕರಿಸುವುದಾಗಿ ಬದಲಾಗುತ್ತಿರುವ ಸರ್ಕಾರಗಳು ನಿರಂತರವಾಗಿ ಘೋಷಿಸುತ್ತಿದ್ದರೂ കേരള സർക്കാരിന്റെ കണ്ണിಗೆ മാണിമൂല ചെക്ക് പോസ്റ്റ് കാണിಸುವುದೇ ಇಲ್ಲ. സ്വന്തമായിട്ട് ഇവിടെ ഒരു ബിൽഡിംഗ് ഇല്ല. അത്യാവശ്യം അതാ വേണ്ട, ഒരു ബിൽഡിംഗ് വേണം. ഇത് വാടകയിലാണ് നിൽക്കുന്നത്. 10-14 വർഷമായി ഈ ബിൽഡിംഗ് ഇവിടെ നിലനിൽക്കുന്നത്. അത് വീണ് പൊളിയാൻ പോകുന്നുണ്ട്. അതെല്ലാം എല്ലാം കാണാം, ആൾക്കാർക്ക് കാണാൻ പറ്റും. കുളിക്കാനൊരു സൗകര്യമില്ല. ഇപ്പോൾ മഴക്കാലമായി. അവിടെ ഒരു ഓപ്പണായിട്ടുള്ള ഒരു ഏരിയ, ഒരു തെങ്ങിൻ്റെ ചോട്ടിലാണ്. ഏത് സമയത്ത് കുളിക്കുമ്പോൾ തെങ്ങിൻ്റെ ഓല തേങ്ങ വരെ വന്ന് തലക്ക് വീഴും. അതുപോലൊരു സ്ഥലമാണ് അവിടെ ഇല്ലത്. ഓപ്പണായിട്ട് കുളിക്കാൻ പറ്റില്ല, ഒരു കുളിമുറിയില്ല. അതുപോലെ തന്നെ കക്കൂസിലെങ്കിൽ രണ്ടാൾ ഒന്ന് ഇരുന്ന് കഴിഞ്ഞാൽ ആ വെള്ളം പോകേണ്ട ടാങ്കി ഇല്ല. ചെറിയ ടാങ്കിയാണ്, പഴയ ടാങ്കി, വെള്ളം കയറും. ರಾಜ್ಯದಲ್ಲಿ ಮದ್ಯಸಹಿತ ಸಾಮಗ್ರಿಗಳ ಕಳ್ಳ ಸಾಗಾಣಿಕೆಯು ಮಾಣಿಮೂಲೆ ಚೆಕ್ ಪೋಸ್ಟ್ ಮೂಲಕ ಹೇರಳವಾಗಿ ಹರಿಯುತ್ತಿದ್ದು, ಹಾಗಿದ್ದು ಇಲ್ಲಿ ಅಬಕಾರಿ ಸಹಿತ ತಪಾಸಣೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನಲಾಗಿದೆ. ಕಾಸರಗೋಡು ನಗರಸಭೆಯ ಬಾಡಿಗೆ ಕಟ್ಟಡ ಸಂಕೀರ್ಣವಾದ ಪಾಲಿಕಾ ಭವನದ ಶೀಟ್ಗಳು ಗಾಳಿಗೆ ಹಾರಿ ಹೋದ ಘಟನೆ ಸಂಭವಿಸಿದೆ. ಮಂಗಳವಾರ ಅಪರಾಹ್ನ ಬೀಸಿದ ಭಾರೀ ಗಾಳಿ ಮಳೆಗೆ ಬಹುತೇಕ ಶೀಟ್ಗಳು ಹಾರಿ ಕೆಳಗೆ ಬಿದ್ದಿದ್ದು, ಈ ವೇಳೆ ಯಾರೂ ಇಲ್ಲದರಿಂದ ಅದೃಷ್ಟವಶಾತ್ ಭಾರೀ ಅಪಾಯ ಉಂಟಾಗಿಲ್ಲ. ಕಾಸರಗೋಡಿನ ಮಲ್ಲಿಕಾರ್ಜುನ ದೇವಸ್ಥಾನದ ಬಳಿ ನಗರಸಭೆಯ ಬಾಡಿಗೆ ಕಟ್ಟಡ ಸಂಕೀರ್ಣವಾದ ಪಾಲಿಕಾ ಭವನದ ಚಾವಣಿಗೆ ಹಾಸಲಾದ ಅಲ್ಯೂಮಿನಿಯಂ ಶೀಟ್ಗಳು ಹಾರಿ ಹೋಗಿವೆ. ಅಪರಾಹ್ನ ಬೀಸಿದ ಭಾರೀ ಗಾಳಿಗೆ ಬಹುತೇಕ ಶೀಟ್ಗಳು ಹಾರಿ ಕೆಳಗೆ ಬಿದ್ದಿವೆ. ಈ ವೇಳೆ ಇದರಡಿಯಲ್ಲಿ ಯಾರೂ ಇರಲಿಲ್ಲವಾದ್ದರಿಂದ ಅದೃಷ್ಟವಶಾತ್ ಅಪಾಯ ಉಂಟಾಗಿಲ್ಲ. മുനിസിപ്പാലിറ്റിയിൽപ്പെട്ട ബിൽഡിങ് കുറേ വർഷം പഴക്കമുള്ളത്. അപ്പോൾ കുറേ പ്രാവശ്യമായിട്ട് ഇത് മുനിസിപ്പാലിറ്റി അവരോട് പറഞ്ഞു, നമ്മളിതുപോലെ അപകടമായിട്ട് നിൽക്കുന്നു, ഇത് വീഴുമെന്ന് പറഞ്ഞു. അങ്ങനെ പറഞ്ഞിട്ട് അപ്പുറത്തെ സ്കൂളിൻ്റെ പറ്റത്ത് പോയി കുട്ടികൾ പോകുന്നുണ്ട്, വണ്ടി ഇവിടെ കിടപ്പുണ്ട്, ജനങ്ങൾ ഫുള്ള് യാത്ര ചെയ്യുന്നത്. ഇവരോടൊക്കെ നമ്മൾ പറഞ്ഞപ്പോൾ ഇവർ ഒന്നും കേൾക്കുന്നുമില്ല, നമുക്കൊരു പറയാനും വരുന്നില്ല. അപ്പോൾ കുറേ പ്രാവശ്യം പറഞ്ഞിട്ട് ഇപ്പോൾ ഇന്ന് 12 ആയപ്പോൾ ഒന്നുകൂടെ പോയി. അപ്പോൾ കുഞ്ഞ് ഉച്ചയ്ക്ക് സ്കൂൾ വിട്ടുകൊണ്ട് കുട്ടികൾ രക്ഷപ്പെട്ടു. ഇല്ലെങ്കിൽ പിള്ളേരെ മേത്തും വീണു ഡേഞ്ചർ കേസായിരുന്നു. ഞങ്ങൾ കുറേ പ്രാവശ്യം ഇവർ സമ്മതിക്കുന്നില്ല, ഇവരാരും വന്ന് നോക്കുന്നുമില്ല. ನಗರ ಸಹಿತ ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ಗಾಳಿ ಸಹಿತ ಭಾರೀ ಮಳೆ ಸುರಿಯುತ್ತಿದೆ. ಇಡೀ ನಾಡನ್ನು ತನ್ನ ಸ್ವಂತ ಹೆಸರಿನಲ್ಲಿ ಬರೆದ ಐತಿಹಾಸಿಕ ಮರ ಇನ್ನು ಸ್ಮರಣೆಯಲ್ಲಿ ಮಾತ್ರ. ಹೌದು, ಶತಮಾನದ ಹಳಮೆ ಇರುವ ಆ ಅಜ್ಜಿ ಮರವು ಭಾರೀ ಗಾಳಿ ಮಳೆಯನ್ನು ಸಹಿಸುವ ತ್ರಾಣಿಯಿಲ್ಲದೆ ಬೇರು ಸಮೇತ ಕುಸಿದು ಬಿದ್ದಿದೆ. ತನ್ನ ಹೆಸರಿನಲ್ಲೇ ಅರಿಯಲ್ಪಡುವ ಆ ನಾಡಿಗೆ ಗುಡ್ ಬೈ ಹೇಳಿದೆ. ಹೌದು, ಆ ಹುಳಿ ಮರವು ನೆಲ ಕಚ್ಚಿದಾಗ ಅಲ್ಲಿ ಬಾಕಿಯಾದದ್ದು ಇಡೀ ನಾಡಿನ ಇತಿಹಾಸವೇ ಮಾತ್ರ. ರಾಷ್ಟ್ರೀಯ ಹೆದ್ದಾರಿ ಬದಿಯ ಪುಲ್ಲೂರು ಸಮೀಪದ ಪುಳಿಕಾಲ್ನಲ್ಲಿರುವ ಬೃಹತ್ ಹುಳಿ ಮರವು ಸೋಮವಾರ ಪೂರ್ವಾಹ್ನ ಅಂಗಾತ ಬಿದ್ದಿದೆ. ಮರವು ಸಮೀಪದ ಮನೆ ಹಾಗೂ ಆವರಣ ಗೋಡೆಯ ಮೇಲೆ ಬಿದ್ದರೂ ಹೇಳಿಕೊಳ್ಳುವಂತಹ ಅಪಾಯವೇನೂ ಸಂಭವಿಸಿಲ್ಲ. ಮೈ ತಳೆದು ನಿಂತಿರುವ ಈ ಹುಳಿ ಮರದ ಸಾನ್ನಿಧ್ಯವೇ ಸದ್ರಿ ಪ್ರದೇಶವು ಪುಳಿಕಾಲಾಗಿ ಅರಿಯಲ್ಪಟ್ಟಿದೆ. 100ಕ್ಕೂ ಅಧಿಕ ವರ್ಷಗಳ ಹಳಮೆಯಿರುವ ಮರವು ಕೇಡು ಸಂಭವಿಸುವುದನ್ನು ಗಮನಿಸಿ ವರ್ಷದ ಹಿಂದೆಯೇ ಇದನ್ನು ಮುರಿಯಲು ಆಗ್ರಹಿಸಿ ನಾಗರಿಕರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದರು. ಆದರೆ ಕ್ರಮ ಉಂಟಾಗಿರಲಿಲ್ಲ ಎನ್ನಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ನೌಕರರು ನಾಗರಿಕರು 3 ತಾಸುಗಳಷ್ಟು ಕಾಲ ನಡೆಸಿದ ಕಠಿಣ ಪರಿಶ್ರಮದ ಬಳಿಕ ಮರವನ್ನು ಮುರಿದು ತೆರವುಗೊಳಿಸಲಾಯಿತು. ಉಪಜಿಲ್ಲಾಧಿಕಾರಿ ಮೃಣ್ಮಯಿ ಜೋಶಿ, ಸಹಾಯಕ ಜಿಲ್ಲಾಧಿಕಾರಿ ಅಂಬುಜಾಕ್ಷನ್, ಪುಲ್ಲೂರು ಪೆರಿಯ ಪಂಚಾಯತ್ ಅಧ್ಯಕ್ಷೆ ಶಾರದಾ ಎಸ್ ನಾಯರ್ ಮೊದಲಾದವರು ಸ್ಥಳಕ್ಕೆ ಭೇಟಿ ಇರಿಸಿದರು. ಮರ ಬಿದ್ದ ಫಲವಾಗಿ ಕೆ ವೇಣುಗೋಪಾಲನ್ ಎಂಬವರ ಮನೆಗೆ ಹಾನಿಯುಂಟಾಗಿದೆ. ಕಣ್ಣೂರು ಜಿಲ್ಲೆಯ ತಲಶ್ಶೇರಿಯಲ್ಲಿ ದಲಿತ ಸಹೋದರಿಯರನ್ನು ಪೊಲೀಸರು ಸುಳ್ಳು ಪ್ರಕರಣ ಜಡಿದು ಜೈಲಿಗೆ ತಳ್ಳಿರುವುದನ್ನು ಪ್ರತಿಭಟಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಸಂಗಮ ನಡೆಸಲಾಯಿತು. ಸಿಪಿಎಂ ಪಕ್ಷವು ಆಡಳಿತವನ್ನು ಬಳಸಿ ಅಮಾಯಕರ ದಲಿತರ ಮೇಲೆ ದೌರ್ಜನ್ಯವೆಸಗುತ್ತಿರುವುದಾಗಿ ಆರೋಪಿಸಿ ಕಾರ್ಯಕ್ರಮ ನಡೆಸಲಾಗಿದೆ. ಸಂಗಮದಲ್ಲಿ 100 ಮಂದಿ ಭಾಗವಹಿಸಿದರು. ಡಿಸಿಸಿ ಅಧ್ಯಕ್ಷ ಸಿ.ಕೆ. ಶ್ರೀಧರನ್ ಉದ್ಘಾಟಿಸಿದರು. ಅವರು ಮಾತನಾಡಿ ಸಿಪಿಎಂ ಪಕ್ಷವು ತನ್ನ ಹಳೆ ಶೈಲಿಯನ್ನೇ ಮುಂದುವರಿಸುತ್ತಿರುವುದಾಗಿ ಆರೋಪಿಸಿದರು. അതേ കണ്ണൂർ ജില്ലയിൽ പാവപ്പെട്ട ദളിത് സമൂഹത്തിൽപ്പെട്ട 2 പെൺകുട്ടികളെ അതിക്രൂരമായി അവര് പീഡിപ്പിക്കുകയും അവര് ജയിലിലടക്കുകയും ചെയ്ത ഏറ്റവും ക്രൂരമായ കേരളത്തിന് നാണക്കേടുണ്ടാക്കിയ, കേരളത്തിലെ ജനാധിപത്യ പാരമ്പര്യത്തിന് നാണക്കേടുണ്ടാക്കിയ അതിക്രൂരമായ സംഭവത്തെ അപലപിക്കാൻ,
അതിനെതിരെ ധാർമ്മിക രോഷം കേരളത്തിലാകെ ഉണർത്താൻ, ജനമനസ്സുകളിൽ ഉണർത്താനുള്ള ഒരു വലിയ ധർമ്മ സമരമാണ് കേരളത്തിലെ കോൺഗ്രസ് പ്രസ്ഥാനവും അതിന്റെ നേതൃത്വം വഹിക്കുന്ന KPCC അധ്യക്ഷനും ഏറ്റെടുത്തിട്ടുള്ളത് എന്ന് സൂചിപ്പിക്കാൻ ഞാൻ ആഗ്രഹിക്കുന്നു. PK ಫೈಸಲ್ ಅಧ್ಯಕ್ಷತೆ ವಹಿಸಿದರು. ನಾಯಕರಾದ P ಗಂಗಾಧರನ್ ನಾಯರ್, PA ಅಶ್ರಫ್ ಅಲಿ, MC ಪ್ರಭಾಕರನ್, M ಕುಂಜಂಬು ನಾಯರ್, ಮಾಮೂನಿ ವಿಜಯನ್, ಕೇಶವ ಪ್ರಸಾದ್ ನಾಣಿತಿಲು, ಸಾಜಿದ್ ಮೌವಲ್, ನ್ಯಾಯವಾದಿ A ಗೋವಿಂದ ನಾಯರ್, ಅರ್ಜುನನ್ ತಾಯಲಂಗಾಡಿ, ಉಸ್ಮಾನ್ ಕಡವತ್ ಮೊದಲಾದವರು ಮಾತನಾಡಿದರು. ಚೆಂಬರಿಕ ಮಂಗಳೂರು ಕಾಸಿಯಾಗಿದ್ದ CM ಅಬ್ದುಲ್ಲಾ ಮೌಲವಿ ಅವರ ನಿಗೂಢ ಮರಣ ಬಗ್ಗೆ ತನಿಖೆ ಪೂರ್ತಿಗೊಳಿಸಿ ಸೆಪ್ಟೆಂಬರ್ 1 ಮುನ್ನ ಸಂಪೂರ್ಣ ವರದಿ ಸಲ್ಲಿಕೆಗೆ ನಿರ್ದೇಶ. ಈ ಬಗ್ಗೆ ಎರ್ನಾಕುಲಂ CJM ನ್ಯಾಯಾಲಯವು ತನಿಖಾಧಿಕಾರಿಯಾಗಿರುವ CBIಯ ತಿರುವನಂತಪುರ ಘಟಕ ಇನ್ಸ್ಪೆಕ್ಟರ್ಗೆ ನಿರ್ದೇಶವಿತ್ತಿದೆ. 2010 ಫೆಬ್ರವರಿ 15ರಂದು ಬೆಳಿಗ್ಗೆ ಕಾಜಿ ಮೌಲವಿ ಅವರ ಮೃತದೇಹವು ಚೆಂಬರಿಕ ಕಡಲ ತೀರದಲ್ಲಿ ಅಂಗಾತ ಮಲಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಪ್ರಾದೇಶಿಕ ಪೊಲೀಸರು ಹಾಗೂ ಕ್ರೈಂ ಬ್ರಾಂಚ್ ತನಿಖೆ ನಡೆಸಿ ಅಸಹಜ ಮರಣ ಮಾತ್ರವೆಂದು ವರದಿ ಸಲ್ಲಿಸಿದ ಬಳಿಕ ವ್ಯಾಪಕ ಒತ್ತಡದ ಹಿನ್ನೆಲೆಯಲ್ಲಿ ತನಿಖೆಯನ್ನು CBIಗೆ ಹಸ್ತಾಂತರಿಸಲಾಗಿತ್ತು. ತೀವ್ರ ರೀತಿಯ ಪಿತ್ತಕೋಶ ರೋಗದಿಂದ ನರಳುತ್ತಿದ್ದ ಕಾಜಿ ಮೌಲವಿ ಅವರು ರೋಗಾವಸ್ಥೆಯ ಅಸಹನೀಯತೆಯಿಂದಾಗಿ ಸ್ವಯಂ ಸಾವನ್ನಪ್ಪಿರುವುದಾಗಿ CBIಯು ಪತ್ತೆ ಹಚ್ಚಿತ್ತು. ಈ ಬಗ್ಗೆ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಲಾಗಿತ್ತು. ಆದರೆ ಮರಣದಲ್ಲಿ ನಿಗೂಢತೆ ಇದೆ ಎಂದು ವ್ಯಕ್ತಪಡಿಸಿ ಕಾಜಿಯವರ ಪುತ್ರ ನ್ಯಾಯಾಲಯದ ಮೊರೆ ಹೋಗಿದ್ದರು. ಈ ಹಿನ್ನೆಲೆಯಲ್ಲಿ CBIಯ ವಿಶೇಷ ತಂಡಕ್ಕೆ ತನಿಖಾ ಜವಾಬ್ದಾರಿ ಹಸ್ತಾಂತರಿಸಲಾಗಿತ್ತು. ಸದ್ರಿ ತನಿಖೆಯಲ್ಲೂ ಪ್ರಗತಿ ಕಾಣದೆ ವಿವಿಧ ಅರ್ಜಿಗಳು ಸಲ್ಲಿಸಲ್ಪಟ್ಟಿದ್ದಲ್ಲದೆ ಕಾಜಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡು ನಗರದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಕೋರ್ಟ್ ಅಂತಿಮ ಸಮಯ ನಿಗದಿ ನೀಡಿದೆ. ಮಂಜೇಶ್ವರದ ಉದ್ಯಾವರ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಳೆ ನೀರು ಕಟ್ಟಿ ನಿಂತು ವಾಹನ ಸಂಚಾರ ದುಸ್ತರವಾಗಿದೆ. ಕಳೆದ 6 ವರ್ಷಗಳಿಂದ ಮಳೆಗಾಲದಲ್ಲಿ ಪ್ರತಿ ಬಾರಿಯೂ ಈ ಸಮಸ್ಯೆ ಉಂಟಾಗುತ್ತಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಉದ್ಯಾವರ ಹೆದ್ದಾರಿಯಲ್ಲಿ ಪ್ರತಿ ಬಾರಿಯೂ ಒಂದೇ ಮಳೆಗೆ ನೀರು ಅಲ್ಲಲ್ಲಿ ಕಟ್ಟಿ ನಿಂತು ದೊಡ್ಡ ಹೊಂಡಗಳಾಗುತ್ತಿದ್ದು ವಾಹನ ಸವಾರರಿಗೆ ತೊಡಕಾಗುತ್ತಿದೆ. ಕಳೆದ 6 ವರ್ಷಗಳಿಂದ ಈ ಸಮಸ್ಯೆ ಮರುಕಳಿಸುತ್ತಿದ್ದು ಮಂಜೇಶ್ವರ ಗ್ರಾಹಕರ ವೇದಿಕೆಯು ಹಲವು ಬಾರಿ ಮುಖ್ಯಮಂತ್ರಿಯವರ ಸುಧಾರ್ಯ ಕೇರಳ ಸಹಿತ ಸಂಬಂಧಿತರಿಗೆ ದೂರು ಸಲ್ಲಿಸಿಯೂ ಕ್ರಮ ಉಂಟಾಗಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಭಾಗದಲ್ಲಿ 400 ಮೀಟರ್ ಉದ್ದಕ್ಕೆ ರಸ್ತೆ ಹದಗೆಟ್ಟಿದ್ದು ಇದೇ ಸ್ಥಿತಿ ಇದೆ. ಸಂಬಂಧಿತ ಇಲಾಖಾಧಿಕಾರಿಗಳು ಇನ್ನಾದರೂ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಹಕರ ವೇದಿಕೆ ಹಾಗೂ ಸ್ಥಳೀಯ ಮಂದಿ ಒತ್ತಾಯಿಸಿದ್ದಾರೆ. ಅಬ್ದುಲ್ ರೆಹಮಾನ್, ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಉಪ್ಪಳ ಮಂಗಲ್ಪಾಡಿಯ ಹಿಂದೂ ಧರ್ಮ ರಕ್ಷಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ವಿಧಾನಸಭಾ ಚುನಾವಣೆ ಬಳಿಕ ವಿವಿಧೆಡೆ ಅಮಾಯಕರ ವಿರುದ್ಧ ನಡೆಯುತ್ತಿರುವ ಆಕ್ರಮಣವನ್ನು ಖಂಡಿಸಿ ಪ್ರತಿಭಟನೆ ಜರುಗಿತು. ಪ್ರತಾಪನಗರದ ಶಿವಶಕ್ತಿ ಮೈದಾನದಿಂದ ಹೊರಟ ಮೆರವಣಿಗೆ ಪ್ರತಾಪನಗರ ಶಾಂತಿಗುಡಿ ದಾರಿಯಾಗಿ ಸೋಂಕಾಲಿನಲ್ಲಿ ಸಮಾರೋಪಗೊಂಡಿತು. ಬಳಿಕ ನಡೆದ ಪ್ರತಿಭಟನೆಯನ್ನು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ PR സുനിൽ ഉദ്ഘാಟಿಸಿ മാತನಾಡಿದರು. വളരെ ആസൂത്രിതപരമായിട്ടുള്ള വളരെ ഗൂഢപരമായിട്ടുള്ള നീക്കത്തിലൂടെ കൂടിയുള്ള ചില പ്രവണതകൾ ചില പ്രവൃത്തികൾ നടന്നുകൊണ്ടിരിക്കുന്നത്. അതിന്റെ ഏറ്റവും അവസാനത്തെ കാഴ്ചയാണ് കുറച്ച് നാളുകൾക്ക് മുൻപ് നമുക്കിവിടെ കാണുവാൻ വേണ്ടി സാധിച്ചിട്ടുള്ളത്. പ്രായപൂർത്തി പോലും ആകാത്ത പെൺകുട്ടികളെ വരെ പിറകെ നടന്നുകൊണ്ട് അവരെ അവരുടെ വലയിൽ വീഴ്ത്തി തീവ്രവാദ റിക്രൂട്ട്മെന്റ് വരെ നടത്തുന്ന തരത്തിലുള്ള പ്രവൃത്തികൾ നടക്കുമ്പോൾ കയ്യും കെട്ടി നോക്കി നിൽക്കാൻ ചങ്കൂറ്റമുള്ള ഛത്രപതി ശിവാജിയുടെ ചരിത്രം കേട്ടുണർന്ന ഹൈന്ദവ സഹോദരന്മാർക്ക് സാധിക്കുകയില്ല. ഞങ്ങളത് പ്രതികരിക്കുമെന്ന് ഈ ജനസമൂഹത്തെ ഞാൻ സാക്ഷി നിർത്തി പറയുവാൻ വേണ്ടി ആഗ്രഹിക്കുകയാണ്. ಪ್ರತಾಪನಗರ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಮಧು ಮಾಸ್ತರ್, ಮಹಿಳಾ ಮೋರ್ಚಾ ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ಜಯಾ ಶರ್ಮಿಳಾ, ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ KP ವತ್ಸರಾಜ್, ಪುರುಷೋತ್ತಮ, ಅನಿತಾ ಕುಮಾರಿ ಮೊದಲಾದವರು ಮಾತನಾಡಿದರು. ಬೀದಿ ನಾಯಿ ಆಕ್ರಮಣಕ್ಕೆ ತುತ್ತಾಗಿ ಕಾಸರಗೋಡು ಸರ್ಕಾರಿ ಆಸ್ಪತ್ರೆ ದಾದಿ ಗಾಯಗೊಂಡಿದ್ದಾರೆ. ದಾದಿ ಅಂಚು 20 ಕೆಲಸ ಮುಗಿಸಿ ಹಾಸ್ಟೆಲ್ಗೆ ತೆರಳುತ್ತಿದ್ದಾಗ ಆಸ್ಪತ್ರೆ ಪರಿಸರದಲ್ಲಿದ್ದ ನಾಯಿಗಳು ಓಡಿಸಿವೆ. ಈ ವೇಳೆ ಬಿದ್ದು ಗಾಯಗೊಂಡ ಇವರನ್ನು ಆಸ್ಪತ್ರೆ ಸಿಬ್ಬಂದಿಗಳು ರಕ್ಷಿಸಿದ್ದು ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಿದ್ದಾರೆ. ನಗರದಲ್ಲಿ ಪದೇ ಪದೇ ಬೀದಿ ನಾಯಿ ಹಾವಳಿ ಹೆಚ್ಚುತ್ತಿದ್ದು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಕಲಿ ಮತದಾನಕ್ಕೆ ಆಹ್ವಾನ ಆರೋಪ, ಉದುಮ ಅಭ್ಯರ್ಥಿ ಕೆ ಸುಧಾಕರನ್ ವಿರುದ್ಧ ಪ್ರಕರಣ ದಾಖಲು. ಹಂದಿಗಿರಿಸಿದ ವಿದ್ಯುತ್ ತಂತಿ ತಗಲಿ ಯುವಕ ಮೃತ್ಯು, ಬಂಧಿತ ಆರೋಪಿಗೆ ರಿಮಾಂಡ್.
ನಗರಸಭೆ ಬಾಡಿಗೆ ಕಟ್ಟಡದ ತಾರಸಿ ಉದುರಿ ಆತಂಕ ಸೃಷ್ಟಿ, ತಪ್ಪಿದ ಭಾರೀ ಅನಾಹುತ. ಕಾಡಿನ ಮಧ್ಯೆಯೊಂದು ದ್ರವಿಸಿದ ಕಟ್ಟಡ, ಪ್ರಾಣಿ ಸರೀಸೃಪ ಆತಂಕದಲ್ಲಿ ನೌಕರರು. ಮಾಣಿಮೂಲೆ ತಪಾಸಣಾ ಕೇಂದ್ರದ ಗೋಳು. ಇದರೊಂದಿಗೆ ಸುದ್ದಿಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.